ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾವಯವ ಕೃಷಿಯ ರಾಸಾಯನಿಕ ಮುಕ್ತ ಆಹಾರವನ್ನ ಒದಗಿಸುವುದರಿಂದ ಆರೋಗ್ಯವಾಗಿರಲು ಸಾಧ್ಯ. ಎಲ್ಲರೂ ಕೂಡ ಸಾವಯವ ಆಹಾರವನ್ನ ಸೇವಿಸುವುದರಿಂದ ಮನುಷ್ಯ ಆರೋಗ್ಯವಾಗಿರುತ್ತಾನೆ ಅಂತ ಸಾವಯವ ಕೃಷಿಕ ಚೇಳೂರು ವೆಂಕಟೇಶ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸಾವಯವ ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಸಾವಯವ ಕೃಷಿಯನ್ನ ಬಳಸಿದ್ರೆ ಮತ್ತು ಕೀಟನಾಶಕಗಳನ್ನ ಬಳಸದೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ಬೆಳೆಯುವ ಒಂದು ಸುಸ್ಥಿರ ಪದ್ಧತಿಯಾಗಿದೆ. ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ. ರೈತರು ಸಾವಯವ ಕೃಷಿಯನ್ನ ಅನುಸರಿಸಬೇಕು. ಸಾವಯವ ಪದ್ಧತಿ ಇತ್ತೀಚಿನ ದಿನದಲ್ಲಿ ಕಣ್ಮರೆಯಾಗ್ತಾ ಇದೆ. ಸಾವಯವ ಕೃಷಿ ಪದಾರ್ಥವನ್ನ ಬಳಸಿ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಎಂದಿದ್ದಾರೆ. ಶ್ರೀಗಂಧ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ರಘುರಾವ್ ಮಾತನಾಡಿ, ರೈತರು ರಾಸಾಯನಿಕ ಪದಾರ್ಥವನ್ನ ಬಿಟ್ಟು ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಾಗ ಮಾತ್ರ ಮನುಷ್ಯ ಆರೋಗ್ಯವಾಗಿರಲು ಸಾಧ್ಯ. ಪ್ರತಿಯೊಬ್ಬರು ಕೂಡ ರೈತರು ನಮ್ಮ ತೋಟಗಳಲ್ಲಿ ಆ ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಸಾವಯವ ಕೃಷಿಯನ್ನ ಬಳಸಿದ್ರೆ ಎಲ್ಲರೂ ಕೂಡ ಆರೋಗ್ಯವಾಗಿರಲು ಸಾಧ್ಯವಾಗುತ್ತೆ. ದೇಶದ ಬೆನ್ನೆಲುಬು ರೈತ. ಪ್ರತಿಯೊಬ್ಬರು ಕೂಡ ಸಾವಯವ ಪದಾರ್ಥವನ್ನ ಬಳಸಬೇಕು. ಇದರಿಂದ ಮನುಷ್ಯನಿಗೆ ಯಾವುದೇ ರೋಗಗಳು ಬರೋದಿಲ್ಲ, ಆರೋಗ್ಯವಾಗಿರಲು ಸಾಧ್ಯವಾಗುತ್ತೆ. ಕೃಷಿಗೆ ತನ್ನದೇ ಆದ ಇತಿಹಾಸವಿದೆ. ನಮ್ಮ ಪೂರ್ವಜರು ಮಾಡಿದ ಕೃಷಿಯನ್ನ ನಾವೆಲ್ಲರೂ ಕೂಡ ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾವಯವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅಮ್ಮನಘಟ್ಟ ಮಹೇಶ್ ಹಾಗೂ ಚೇಳೂರು ವೆಂಕಟೇಶ್ ಅವರನ್ನ ಸನ್ಮಾನಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಾವಯವ ರೈತರು ಆದ ಅಮ್ಮನಘಟ್ಟ ಮಹೇಶ್, ಮಲ್ಲಿಕಾರ್ಜುನ್ ಸಿಂಧು, ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅರಿಹಳ್ಳಿ ಮಂಜುನಾಥ, ಡಾ ಚಿದಾನಂದ ದ್ರಾಕ್ಷಾಯಣಿ, ಪ್ರಕಾಶ್, ವೆಂಕಟೇಶ್, ಶಿವಪ್ಪ ಪರಶುರಾಮ್, ಷಡಾಕ್ಷರಿ, ರವಿಕೋಟಿ, ಸೂರ್ಯ, ಸೋಮಶೇಖರ್ ಹಾಗೂ ಸಾವಯವ ರೈತರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. ಇದರಲ್ಲಿ ನಾವು ನೈಸರ್ಗಿಕ ಕೃಷಿಯನ್ನು ಮಾಡಿస్తే ನಮ್ಮ ಏನಾದರೂ ಹೋಗ್ತಾ ಇಲ್ಲ. ಫಸ್ಟ್ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಪಂಚಭೂತಗಳಲ್ಲಿ ಒಂದು ಕೋಟಿ ನಾವು ಜೀವನ ಮಾಡೋಣ. ಇದು ಯಾವ ತರ ನಾವು ಮುಂದಕ್ಕೆ ಹೋಗೋಣ ಅಂದ್ರೆ ನಾನು ಹೇಳ್ತಾ ಇರೋದು ನೂರಾರು ಮುಂದಕ್ಕೆ ಹೋಗ್ತೀವಿ. ನಾವು ಮತ್ತೆ ಮುಂದಕ್ಕೆ ಬರೋಣ ಅಂತಂದ್ರೆ ಹಿಂದೆ ಏನ್ ಮಾಡ್ತಿದ್ರು ಅಲ್ಲಿ ನಾವು ಬರೋಣ, ಚಿಂತನೆ ಮಾಡೋಣ. ಎಲ್ಲರೂ ಮಾಡಿ ಅಂತ ಹೇಳ್ತಾ ಇಲ್ಲ. ಪ್ರಾರಂಭ ಏನ್ ಮಾಡ್ತಾ ಇದ್ರು, ಬೆಳೆದ ಉದಾಹರಣೆ ಏನ್ ಮಾಡ್ತಾ ಇದ್ವಿ, ಯಾವುದ್ರಲ್ಲಿ ಹತ್ತಿಕ್ ಸಾಗಿದ್ವಿ ನಾವು. ಇವತ್ತು ನಾವು ಎಲ್ಲ ಜಾಹೀರಾತು ಮಾಡುವಾಗ ಯಾವುದೇ ನಾವು ಹತ್ತಿಕ್ ಸಾಗಿದ್ವಿ, ಚಿಂತನೆ ಮಾಡೋಣ. ಫಸ್ಟ್ ನಮ್ಮ ನಾಲ್ಕು ಸಾವಯವ ಕೃಷಿ ಮಾಡಿ ಕೃಷಿ ಮಾಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ನಮಗೆ ದೇಹಕ್ಕೆ ಏನು ಹೋಗ್ತಾ ಇದೆ, ನಾವು ಪರಾವಲಂಬಿ ಆಗಿದ್ದೀವಿ ಬೇರೆಯವರಿಗೆ. ನಾವು ಸಹಜವಾಗಿ ನಾವು ಬಳಕೆ ಮಾಡತಕ್ಕಂಥ ವಸ್ತುಗಳನ್ನು ನಾವು ಫ್ಲೆಕ್ಸಿ ಬಾಟಲ್ಗಳು, ಈ ಗುಟ್ಕಾದ ಹೆಸರಿನಲ್ಲಿ ಬರ್ತಕ್ಕಂಥ ಎಲ್ಲ ತರದ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಚೂರುಗಳನ್ನು ಸಹ ನಮ್ಮ ಕರ್ನಾಟಕ ಮಾತ್ರವೇ ತಗೊಂಡಾಗ ಈ ಭೂಪ್ರದೇಶದಲ್ಲಿ ಪ್ರತಿನಿತ್ಯದಲ್ಲೂ ನಾವು ಇಂಥ ವಸ್ತುಗಳನ್ನ ಸೇರಿಸ್ತಾ ಹೋಯ್ತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅಂತರವನ್ನ ಇವತ್ತು ಎದುರಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಫರ್ಟಿಲಿಟಿ ಇಲ್ಲ, ಮಕ್ಕಳಾಗ್ತಾ ಇಲ್ಲ. ಅದೊಂದೇ ಅಲ್ಲ, ಇವತ್ತು ನಾವು ಬರೇ ತುಮಕೂರು ಜಿಲ್ಲೆಗೆ 30 ರಿಂದ 40 ಜನ ಕ್ಯಾನ್ಸರ್ ಪೇಷಂಟ್ಸ್ಗಳು ಅಡ್ಮಿಟ್ ಆಗ್ತಾ ಇರ್ತಕ್ಕಂಥ ರಿಪೋರ್ಟ್ಗಳನ್ನು ನಾವು ಪತ್ರಿಕೆಗಳಲ್ಲಿ ಓದಿದ್ವಿ. ಬಿಪಿ, ಶುಗರ್, ಕ್ಯಾನ್ಸರ್, ಬೇರೆ ಬೇರೆ ತರದ ಕಾಯಿಲೆಗಳಲ್ಲಿ ಇವತ್ತು ಏನು ಮುಳುಗಿದ್ದಾರೆ ಜನ. ಇದಕ್ಕೆಲ್ಲರೂ ಪರಿಹಾರ ಅಂತ ಹೇಳಿದ್ರೆ ನೈಸರ್ಗಿಕ ಕೃಷಿ. ನಾವು ನೈಸರ್ಗಿಕ ಕೃಷಿ ಮಾಡಿದ್ರೆ ಏನು ಮಲಿನ ಮಾಡ್ಕೊಂಡಿದೀವಿ, ನದಿ ಮೂಲಗಳೆಲ್ಲ ಎಲ್ಲಾ ನದಿ ಮೂಲಗಳೆಲ್ಲ